today let's we start to learn here hybridization. Dear students, somewhere you heard about the concept of hybridization and types of hybridization, that it may be sp hybridization, sp2 hybridization, sp3 hybridization, dsp2 hybridization likewise. And in today's class I am going to discuss about the hybridization and tricks to remember the hybridization and some examples belongs to the hybridization. So just here I am going to explain about the simple hybridization only. So here first one about the definition of hybridization. Hybridization is a process in which two or more atomic orbitals of the valence shell of an atom mix up to form the same number of identical orbitals. And dear students, hybridization means what? Hybridization, it is a process in which atomic orbitals are mixed with each other. Two or more atomic orbitals are mixed with each other to form the same number of identical orbitals. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಟಾಮಿಕ್ ಆರ್ಬಿಟಲ್ಸು ಮಿಕ್ಸಪ್ ಆಗಿಬಿಟ್ಟು ಸೇಮ್ ಐಡೆಂಟಿಕಲ್ ಆರ್ಬಿಟಲ್ಸನ್ನು ಫಾರ್ಮೇಷನ್ ಮಾಡುವಂಥ ಪ್ರೊಸೆಸ್ಗೆ ಏನಂತ ಕರಿತೀವಿ ಅಂತಂದರೆ ಹೈಬ್ರಿಡೈಜೇಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಸಿ ಹಿಯರ್ ಸಮ್ ಕಂಡೀಷನ್ಸ್ ಫಾರ್ ದಿ ಹೈಬ್ರಿಡೈಜೇಷನ್ ಆಗಬೇಕಂತಂದರೆ ವಿ ಶುಡ್ ಫಾಲೋ ಸಮ್ ಕಂಡೀಷನ್ಸ್. Let's we see here one by one. In that the first condition is the orbitals taking part in hybridization should not differ too much in their energies. ಯಾವ ಒಂದು ಆರ್ಬಿಟಲನ್ನು ಹೈಬ್ರಿಡೈಜೇಷನಲ್ಲಿ ನೀವು ತಗೊಳ್ತಾ ಇದ್ದೀರಲ್ಲ ಆ ಆರ್ಬಿಟಲ್ಸು ಮಧ್ಯೆ ಜಾಸ್ತಿ ಏನಂತಂದರೆ ಎನರ್ಜಿ ಡಿಫ್ರೆನ್ಸ್ ಇರಬಾರ್ದು. ದ ಆರ್ಬಿಟಲ್ಸ್ ಟೇಕಿಂಗ್ ಪಾರ್ಟ್ in hybridization should not differ too much in their energies. For examples, sp hybridization ತಗೊಳ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. s ಮತ್ತು p ಮಧ್ಯೆ ಜಾಸ್ತಿ ಡಿಫ್ರೆನ್ಸ್ ಇರಬಾರ್ದು. ಹಿಯರ್ 1s and 2p it is not possible to combine. Okay, it is not possible to combine. Otherwise 2s and 2s and 2p it is possible to combine with each other. That is 2s and 2p because it is near energy, means same energy, but it is the energy is the different is there. Is it right? Okay, so now the second condition is an orbital which has been used to build up a hybrid orbital is no longer available to hold electron in its pure form. ಸೆಕೆಂಡ್ ಏನಿದೆ ಅಂತಂದರೆ ಆ್ಯನ್ ಆರ್ಬಿಟಲ್ ವಿಚ್ ಹ್ಯಾಸ್ ಬೀನ್ ಯೂಸ್ಡ್ ಟು ಬಿಲ್ಡ್ ಅಪ್ ಅ ಹೈಬ್ರಿಡ್ ಆರ್ಬಿಟಲ್. ಅಂದರೆ ಯಾವ ಆರ್ಬಿಟಲನ್ನು ಹೈಬ್ರಿಡ್ ಆರ್ಬಿಟಲನ್ನಾಗಿ ಮಾಡ್ತಾ ಇದ್ದೀರಲ್ಲ ಆ ಆರ್ಬಿಟಲ್ ಏನಂತಂದರೆ ಜಾಸ್ತಿ ಹೊತ್ತು ಪ್ಯೂರ್ ಫಾರ್ಮೇಷನ್ನಲ್ಲಿ ಎಲೆಕ್ಟ್ರಾನನ್ನು ಹಿಡಿದಿಟ್ಕೊಳ್ಳಲು ಪಾಸಿಬಲ್ ಇಲ್ಲ, ಮೀನ್ಸ್ ಇಟ್ ಈಸ್ ನೋ ಲಾಂಗರ್ ಅವೈಲೇಬಲ್. ಆ್ಯಂಡ್ ಥರ್ಡ್ ಒನ್ ಈಸ್ ಆ್ಯಸ್ ಮೆನಿ ಹೈಬ್ರಿಡ್ ಆರ್ಬಿಟಲ್ಸ್ will be obtained as the number of orbitals combining together. As many hybrid orbitals will be obtained. ಅಂದರೆ ನಿಮಗೇನಂತಂದ್ರೆ ಸಾಕಷ್ಟು ಹೈಬ್ರಿಡ್ ಆರ್ಬಿಟಲ್ ಸಿಗ್ತಾವ್ರಿ. ಯಾವ ಫಾರ್ಮೇಷನ್ಲಿ ಆ್ಯಸ್ ದ ನಂಬರ್ ಆಫ್ ಆರ್ಬಿಟಲ್ಸ್ ಕಂಬೈನಿಂಗ್ ಟುಗೆದರ್. ಅಂದರೆ ಎಷ್ಟು ನಂಬರ್ ಆಫ್ ಆರ್ಬಿಟಲ್ಸ್ ಕಂಬೈನ್ ಆಗ್ತಾವಲ್ಲ ಅಷ್ಟು ನಂಬರ್ ಏನಂತಂದರೆ ನಮಗೆ ಹೈಬ್ರಿಡ್ ಆರ್ಬಿಟಲ್ ಸಿಗುತ್ತೆ. ಆ್ಯಂಡ್ ದೆನ್ ಫೋರ್ತ್ ಒನ್ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದಿಸ್ ಥರ್ಡ್ ಒನ್. ಹಿಯರ್ ದ ನಂಬರ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್ ಪ್ರೊಡ್ಯೂಸ್ಡ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಆರ್ಬಿಟಲ್ಸ್ ಅಂಡರ್ಗೋಯಿಂಗ್ ಹೈಬ್ರಿಡೈಜೇಷನ್. ಅಂದರೆ ಇಟ್ ಮೀನ್ಸ್ ಎಷ್ಟು ಆರ್ಬಿಟಲ್ಸು ಹೈಬ್ರಿಡೈಜೇಷನ್ ಪ್ರೊಸೆಸ್ ಒಳಗೆ ಹೋಗಿರ್ತಾವಲ್ಲ ಅಷ್ಟು ಆರ್ಬಿಟಲ್ಸ್ ಏನಂತಂದರೆ ನಮಗೆ ಹೊರಗೆ ಬರ್ತಾವ್ರಿ. ಅಂದರೆ ಎಷ್ಟು ಆರ್ಬಿಟಲ್ಸು ಹೈಬ್ರಿಡೈಜೇಷನ್ನಲ್ಲಿ ಇನ್ವಾಲ್ವ್ ಆಗುತ್ತಲ್ಲ ದಟ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಹೈಬ್ರಿಡೈಜ್ಡ್ ಆರ್ಬಿಟಲ್ಸ್. ಅಂದರೆ ಎಷ್ಟು ಒಳಗೆ ಹೋಗ್ತಾವಲ್ಲ ಅಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಏನಾಗತ್ತಂತಂದರೆ ಸಿಗತ್ತೆ. Next one, it is not essential for all the unpaired orbitals to participate in hybridization. ಅಂದರೆ ಎಲ್ಲ ಅನ್ಪೇಯ್ಡ್ ಎಲೆಕ್ಟ್ರಾನ್ಸು ಹೈಬ್ರಿಡೈಜೇಷನ್ನಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತಹ ನೆಸೆಸಿಟಿ ಏನು ಇಲ್ಲ ಅನ್ನೋದನ್ನು ಏನು ಮಾಡುತ್ತಂತಂದರೆ ಫಿಫ್ತ್ ರೂಲ್ ಹೇಳುತ್ತೆ. ಮೀನ್ಸ್ ದೀಸ್ ಆರ್ ದ ಸರ್ಟನ್ ಕಂಡೀಷನ್ಸ್ ಫಾರ್ ದಿ ಹೈಬ್ರಿಡೈಜೇಷನ್. ಇಲ್ಲೇನಂತಂದರೆ ನಾನು ಇಂಪಾರ್ಟೆಂಟು ಮತ್ತು ಸಿಂಪಲ್ ಆಗಿರುವಂಥ ಕಂಡೀಷನ್ಸನ್ನು ತೊಗೊಂಡಿದ್ದೀನಿ. ಆ್ಯಂಡ್ ನಾವು ನೆಕ್ಸ್ಟ್ ಒನ್ ದೆರ್ ಇಸ್ ಸಮ್ ಟ್ರಿಕ್ಸ್ ಟು ಫಾಲೋ ಹಿಯರ್ ದ ಹೈಬ್ರಿಡೈಜೇಷನ್. ಇಲ್ಲೇನಂತಂದರೆ ಹೈಬ್ರಿಡೈಜೇಷನ್ ಮಾಡಬೇಕಂತಂದರೆ ನಮಗೆ ಕೆಲವೊಂದು
ಟ್ರಿಕ್ಸ್ ಬೇಕಾಗುತ್ತೆ. ಏನಕ್ಕಂತಂದರೆ ಹೈಬ್ರಿಡೈಸೇಷನಲ್ಲಿ ಮೊದಲಿಗೆ ಏನಂತಂದರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಬ್ರಿಡೈಸೇಷನನ್ನು ನೋಡ್ತೀವಿ. SP ನೋಡ್ತೀವಿ, SP2 ನೋಡ್ತೀವಿ, SP3 ನೋಡ್ತೀವಿ, DSP2 ನೋಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಏನಂತಂದರೆ ಹೈಬ್ರಿಡೈಸೇಷನಲ್ಲಿ ಇನ್ನೊಂದು ಥಿಯರಿ ಕಲಿತೀವಿ. ಆ ಥಿಯರಿ ಏನಂತಂದರೆ VSEPR ಥಿಯರಿ. ಬಟ್ ಆ ಥಿಯರಿಯನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಓನ್ಲಿ ಅಬೌಟ್ ದ ಸಿಂಪಲ್ ಹೈಬ್ರಿಡೈಸೇಷನ್. ಸೊ ಫಸ್ಟ್ ಏನಂತಂದರೆ ನಾನು ಕೆಲವೊಂದು ಸಿಂಪಲ್ ಹೈಬ್ರಿಡೈಸೇಷನ್ಗೆ ಸಂಬಂಧಪಟ್ಟಂಥ ಟ್ರಿಕ್ಸನ್ನು ಹೇಳ್ತೀನಿ. ಸೊ ಇಲ್ಲಿ ಟ್ರಿಕ್ಸ್ ಏನಂತಂದರೆ ಫಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಹಿಯರ್ ದಟ್ ಈಸ್ ದ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ವಿತ್ ರೆಸ್ಪೆಕ್ಟ್ ಟು ದ ಜೋಮೆಟ್ರಿಕಲ್ ಶೇಪ್. ಅಂದರೆ ಹೈಬ್ರಿಡೈಸೇಷನ್ ಮತ್ತು ಅದ್ರದ್ದು ಜೋಮೆಟ್ರಿಕಲ್ ಶೇಪನ್ನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಟ್ರಿಕ್ಸ್ ಏನು ಕೊಡ್ತಾ ಇದ್ದೀನಿ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಕೊಡ್ತಾ ಇದ್ದೀನಿ. ಟೋಟಲ್ ಹೈಬ್ರಿಡೈಸೇಷನ್ಸ್ ಆರ್ ಹಿಯರ್ 7 hybridizations are there. So what are those? First one is an SP hybridization, SP2, SP3, DSP2, DSP3, D2 SP3, D3 SP3. And then if SP hybridization, it shows linear geometry, SP2 triangular, SP3 tetrahedral, DSP2 square planar, DSP3 triagonal bipyramidal, D2 SP3 octahedral, D3 SP3 pentagonal bipyramidal ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲನೂ ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು ಏನಕ್ಕಂತಂದರೆ ಇಲ್ಲಿ ಜಸ್ಟ್ ಇದು ಕಾಲಮಸ್ಟ್ ನೆನ್ಪಿಟ್ಕೊಂಡ್ರೆ ಯಾವುದೋ ಟೈಪ್ ಆಫ್ ಹೈಬ್ರಿಡೈಸೇಷನನ್ನು ನೀವೇನು ಮಾಡ್ಬೋದು ಅಂತಂದರೆ ಈಸಿಯಾಗಿ ಬಿಡಿಸ್ಬೋದು. ಸೊ ಇಲ್ಲಿ ನೋಡೋಣ ಅಂತಂದರೆ ಯಾವ ಟ್ರಿಕ್ಕನ್ನು ಫಾಲೋ ಮಾಡ್ಬೇಕಂತೇಳಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಫಸ್ಟ್ ವರ್ಡ್ ಆಫ್ ದಿಸ್ ಆಲ್ ಜಾಮೆಟ್ರಿ. ವಾಟ್ ಈಸ್ ದ ಫಸ್ಟ್ ವರ್ಡ್ ಹಿಯರ್? LTSTOP. So now here I am writing that code. What is that code? LTTSTOP. Means here L stands for the linear, T stands for triangular, T stands for tetrahedral, S stands for square planar, T stands for triagonal bipyramidal, O stands for octahedral, P stands for pentagonal bipyramidal. ಅಂದರೆ ನೀವೇನು ನೆನ್ಪಿಟ್ಕೊಳ್ಳಿ ಅಂತಂದರೆ LTT ಸ್ಟಾಪ್ ಅನ್ನುವಂತಹ ಒಂದು ವರ್ಡನ್ನು ನೆನ್ಪಿಟ್ಕೊಂಡ್ರೆ ಏನಂತಂದರೆ ಸಾಕಾಗತ್ತೆ. ಇನ್ನು ಹೈಬ್ರಿಡೈಸೇಷನ್ ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು? 7 ಟೈಪ್ ಆಫ್ ಹೈಬ್ರಿಡೈಸೇಷನ್ ಇದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಪಕ್ಕದಲ್ಲಿ ನೀವೇನು ಮಾಡಿ ಅಂತಂದರೆ 7 ಟೈಮ್ಸ್ ಏನು ಮಾಡಿ ಅಂತಂದರೆ SP ಅಂತ ಹೇಳಿ ಬರಿತಾ ಹೋಗಿ. ಏನು ಬರಿಬೇಕು? SP ಅಂತ ಹೇಳಿ ಬರಿತಾ ಹೋಗಬೇಕು. ಸೊ ಇಷ್ಟು ಬರೆದ್ರೆ ಏನಂತಂದರೆ ನಿಮಗೆ ಒಂದು 50% ಏನಾಯ್ತು ಅಂತಂದರೆ ಕೆಲಸ ಮುಗೀತು. 50 to 70% ವರ್ಕ್ ಆಗಿದೆ. ಇವಾಗ 1 2 3 ಬಿಟ್ಬಿಡಿ. 4ದಿಂದ ಏನು ಮಾಡಿ ಅಂತಂದರೆ ಎಲ್ಲದಕ್ಕೂ ಡಿಯನ್ನು ಬರಿತಾ ಹೋಗಿ. ಸೊ ಫಸ್ಟ್ 1 2 ಇಟ್ ಈಸ್ SP ಹೈಬ್ರಿಡೈಸೇಷನ್, SP2 SP3 1 2 3 ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ 2 3 2 3 2 3 ಲಾಸ್ಟ್ ಏನು ಮಾಡಿ ಅಂತಂದರೆ 3 and 3 ಬರೀರಿ. ಆ್ಯಂಡ್ ದೆನ್ ಈ ಕಡೆಯಿಂದ ದಿಸ್ ಈಸ್ ದ 3 ಆ್ಯಂಡ್ ದಿಸ್ ಈಸ್ ದ 2. ಅಂದರೆ ಹಿಯರ್ SP hybridization linear, SP2 triangular, SP3 tetrahedral, DSP2 square planar, DSP3 triagonal bipyramidal, D2 SP3 octahedral, D3 SP3 pentagonal bipyramidal. ಅಂದರೆ ಈ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಈಸಿಯಾಗಿ ಏನು ಮಾಡ್ಬೋದು ಅಂತಂದರೆ ಯಾವ ಹೈಬ್ರಿಡೈಸೇಷನ್ಗೆ ಯಾವ ಜಾಮೆಟ್ರಿ ಹೊಂದತ್ತೆ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಇನ್ನೊಂದೇನಂತಂದರೆ S and P 1 + 1 2 ಅಂದರೆ ಲೀನಿಯರ್, 1 + 2 triangular, 1 + 3 4 tetrahedral, 1 2 + 2 4 square planar, 1 2 + 3 5 triagonal bipyramidal, 2 3 and 3 6 octahedral, 3 + 1 4 + 3 7 pentagonal bipyramidal. So this is the easy tricks to remember the different types of hybridization. Okay, so let's move to the another one trick, that is the number of electron pairs and geometrical shape ಅರೇಂಜ್ಮೆಂಟ್. ಅಂದರೆ ಇಲ್ಲೇನು ತೊಗೊಳ್ತೀವಿ ಅಂತಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ ಆ್ಯಂಡ್ ಜೋಮೆಟ್ರಿಕಲ್ ಅರೇಂಜ್ಮೆಂಟ್. ಇದನ್ನು ಸ್ವಲ್ಪ ಏನು ಮಾಡಿ ಅಂತಂದರೆ ಈಸಿ ಇದೆ ನೋಡ್ಕೊಳ್ಳಿ. ಇದು ಏನಕ್ಕಂತಂದರೆ ಎಕ್ಸಾಂಪಲ್ಸನ್ನು ಹೇಳೋದಕ್ಕಷ್ಟೇ. ದ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್, ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ ಪೇರ್ಸ್, ಎಕ್ಸಾಂಪಲ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಹಿಯರ್ ದ 2 3 4 5 6 ಅಂತ ತೊಗೊಂಡಿದ್ದೀನಿ. ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ 2 ಇದ್ದಾಗ ಅರೇಂಜ್ಮೆಂಟ್ ಏನಾಗಿರುತ್ತೆ ಅಂತಂದರೆ ಲೀನಿಯರ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಯಾವ್ಯಾವ ಬರುತ್ತೆ ಅಂತಂದರೆ ಕಾಮನ್ ಎಕ್ಸಾಂಪಲ್ಸ್ ಇವೆಲ್ಲನೂ BeF2 BeCl2 ಬೆರಿಲಿಯಂ ಫ್ಲೋರೈಡ್ ಬೆರಿಲಿಯಂ ಕ್ಲೋರೈಡ್. ಆ್ಯಂಡ್ ದೆನ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ 3 ಇದ್ದಾಗ ಟ್ರಯಾಂಗ್ಯುಲರ್ ಪ್ಲೇನಾರ್ ಅಂತ ಬರುತ್ತೆ BF3 ಆ್ಯಂಡ್ AlCl3. ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ 4 ಇದ್ದಾಗ ಟೆಟ್ರಾಹೆಡ್ರಲ್ CH4 SiF4 NH4+. 5 ಇದ್ದಾಗ ಟೆಟ್ರಾಗೋನಲ್ ಬೈಪಿರಾಮಿಡಲ್ PCl5 SbCl3. 6 ಇದ್ದಾಗ ಆಕ್ಟಾಹೆಡ್ರಲ್ SF6. ಸೊ ದಿಸ್ ಈಸ್ ಅಬೌಟ್ ದ ಒನ್ ಟ್ರಿಕ್ಸ್ ಟು ರಿಮೆಂಬರ್ ದ ಎಕ್ಸಾಂಪಲ್ಸ್ ವಿತ್ ರೆಸ್ಪೆಕ್ಟ್ ಟು ಜೋಮೆಟ್ರಿ. ಅಂದರೆ ಜೋಮೆಟ್ರಿಯನ್ನು ಯೂಸ್ ಮಾಡಿಕೊಂಡು ಎಕ್ಸಾಂಪಲ್ಸನ್ನು ಯಾವ ರೀತಿಯಾಗಿ ನೆನ್ಪಿಟ್ಕೊಳ್ಳೋದು. ಆ್ಯಂಡ್ ದೆನ್ ಅನದರ್ ಒನ್ ಟ್ರಿಕ್, ಡಿಯರ್ ಸ್ಟೂಡೆಂಟ್ಸ್, ಅನದರ್ ಒನ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್
to find out the hybridization, that is sp sp2 sp3 ಅಂದರೆ sp sp2 sp3 ಹೈಬ್ರಿಡೇಷನ್ ಯಾವ ರೀತಿಯಾಗಿ ಕಂಡುಹಿಡಬೇಕು. ನಮಗೇನಂತಂದರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ನಲ್ಲಿ 3 ಟೈಪ್ಸ್ ಆಫ್ ಕಂಪೌಂಡ್ ಇದೆ, ಅಲ್ಕೇನ್ ಅಲ್ಕೀನ್ ಅಲ್ಕೈನ್. ಸೊ ಫಸ್ಟ್ ಒನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಈಸ್ ಅನ್ ಅಲ್ಕೇನ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಈಸ್ ಅನ್ ಅಲ್ಕೀನ್, ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇಟ್ ಈಸ್ ಅ ಅಲ್ಕೈನ್. ಹೌದಾ? ಸೊ ನಮಗೆ ಸಿಂಪಲ್ ಆಗಿ ಗೊತ್ತಿರುವಂಥ ಹೈಬ್ರಿಡೇಷನ್ ಯಾವ್ಯಾವುದು sp sp2 sp3 ಅಂತ ಹೇಳಿ ಇದೆ. ಜಸ್ಟ್ ಇಲ್ಲಿ ಏನಿಲ್ಲ, ಆ ಒಂದು ಟ್ರಿಕ್ ಫಾಲೋ ಮಾಡಿ. 1 2 3 1 2 3 ಅಂದರೆ ನೋಡಿ ಇಲ್ಲಿ 1 2 3 1 2 3 ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ? 1 2 3 ಬರ್ದಾಯ್ತಾ? ಸೊ ನೆಕ್ಸ್ಟ್ ಒನ್ ಇದ್ರ ರಿವರ್ಸ್ ಬರೆಯೋದು 3 2 1 1 2 3 3 2 1 1 2 3 ಅಂತಂದ್ರೇನು ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್. 3 2 1 ಅಂತಂದ್ರೇನು sp3 sp2 sp. ನೋಡಿ ಆದರೆ ಸಿಂಗಲ್ ಬಾಂಡಲ್ಲೇ ಇದ್ದಾಗ ಯಾವ ಹೈಬ್ರಿಡೇಷನ್ ಇರುತ್ತೆ ಅಂದರೆ sp3 ಇರುತ್ತೆ, ಡಬಲ್ ಬಾಂಡ್ನಲ್ಲಿ sp2 ಇರುತ್ತೆ, ಆ್ಯಂಡ್ ದೆನ್ ಟ್ರಿಬಲ್ ಬಾಂಡ್ನಲ್ಲಿ ಏನಂತಂದರೆ sp ಹೈಬ್ರಿಡೈಜೇಷನ್ ಇರುತ್ತೆ. ಸೊ ದೀಸ್ ಆರ್ ದ ಟ್ರಿಕ್ಸ್ ಟು ರಿಮೆಂಬರ್ ದ hybridization. And we'll see the next one, that is the types of, let's see here, the first type is the sp hybridization. What is sp hybridization? sp hybridization means it is the combination of 1s orbital and then 1p orbital to provide the identical hybrid orbitals. It is known as sp hybridization. So first type ಯಾವ್ದು ಬರುತ್ತೆ ಅಂತಂದರೆ sp hybridization ಬರುತ್ತೆ. ಇದರಲ್ಲಿ 1s ಅಟಾಮಿಕ್ ಆರ್ಬಿಟಲ್ ಇರಬೇಕು, 1p ಅಟಾಮಿಕ್ ಆರ್ಬಿಟಲ್ ಇರಬೇಕು. ಸೊ ಅದಕ್ಕೇನಂತ ಕರಿತೀವಿ ಅಂತಂದರೆ sp hybridization. See here, s is an spherical shape, so it is the s orbital, and then p is an dumbbell shape. p is a dumbbell shape. So these two are combined to give the sp hybridization. ಇವೆರಡು ಕಂಬೈನ್ ಆಗಿಬಿಟ್ಟು sp hybridization ಸಿಗುತ್ತೆ. ಸೊ ಇಲ್ಲೊಂದು ಟ್ರಿಕ್ ಹೇಳ್ತೀನಿ, ಆ ಟ್ರಿಕ್ಕನ್ನು ಏನು ಮಾಡಿ ಅಂತಂದರೆ ಫಾಲೋ ಮಾಡಿ. 1 + 1 ಎಷ್ಟಾಯಿತು? 2 ಆಯ್ತಲ್ಲ. ಸೊ ಇಲ್ಲಿ ಯಾವ ರೀತಿಯಾಗಿ ಡ್ರಾ ಮಾಡ್ತೀನಿ ಅಂತೇಳಿ ನೋಡಿ, ಈ ರೀತಿಯಾಗಿ ಡ್ರಾ ಮಾಡಿದರೆ 2 ಲೋಬ್ಸನ್ನು ಡ್ರಾ ಮಾಡಿದರೆ ನಮಗೇನು ಸಿಗುತ್ತೆ ಅಂತಂದರೆ ಇವಾಗ sp hybridization ಸಿಗುತ್ತೆ. ಇದಕ್ಕೇನಂತ ಹೇಳಿ ಕರಿತೀವಿ ಅಂತಂದರೆ ನಾವು sp hybridization ಅಂತ ಹೇಳಿ ಕರಿತೀವಿ. ಏನು ಮಾಡಿದ್ದೀನಿ ಅಂತೇಳಿ ನೋಡಿ, ಒಂದು s ಆರ್ಬಿಟಲ್ ಒಂದು p ಆರ್ಬಿಟಲ್ ಕಂಬೈನ್ ಆಗಿಬಿಟ್ಟು sp ಆರ್ಬಿಟಲನ್ನು ಏನು ಮಾಡುತ್ತೆ ಅಂತಂದರೆ ಫಾರ್ಮೇಷನ್ ಮಾಡುತ್ತೆ. ಸೊ ಲೆಟ್ಸ್ ಬಿ ಟೇಕ್ ಯುವರ್ ಎಕ್ಸಾಂಪಲ್. ಇದಕ್ಕೇನಂತಂದರೆ ಎಕ್ಸಾಂಪಲನ್ನು ನೋಡೋಣ. ದಟ್ ಈಸ್ BeF2. BeF2 ಎಕ್ಸಾಂಪಲ್ ಮೀನ್ಸ್ ಇಟ್ ಈಸ್ ಅ ಬೆರಿಲಿಯಮ್ ಫ್ಲೋರೈಡ್. ಇದಕ್ಕೇನಂತ ಕರಿತೀವಿ ಅಂತಂದರೆ ಬೆರಿಲಿಯಂ ಫ್ಲೋರೈಡ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಯಾವ ರೀತಿಯಾಗಿ ಮಾಡಬೇಕಂತಂದರೆ ಮೊದಲಿಗೆ ಯು ಹ್ಯಾವ್ ಟು ಐಡೆಂಟಿಫೈ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಯಾವುದಿದೆ? ಎಸ್, ದಟ್ ಈಸ್ ಬೆರಿಲಿಯಮ್ ಇದೆ. ಬೆರಿಲಿಯಮ್ ಇದೆಯಾ? ಸೊ ಇಲ್ಲಿ ಹೈಬ್ರಿಡೈಸೇಷನ್ ಮತ್ತು ಶೇಪ್ ಆಫ್ ದ ಮಾಲಿಕ್ಯೂಲನ್ನು ನೀವೇನು ಮಾಡಬೇಕಂತಂದರೆ ಫೈಂಡ್ ಔಟ್ ಮಾಡಬೇಕು. ಒಂದು ಹೈಬ್ರಿಡೈಸೇಷನು, ಇನ್ನೊಂದು ಶೇಪ್ ಆಫ್ ದ ಮಾಲಿಕ್ಯೂಲ್. ಅದಕ್ಕೆ ಫಸ್ಟ್ ನಾವು ಏನು ಮಾಡಬೇಕಂತಂದರೆ ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಮ್ದ ಅಟಾಮಿಕ್ ನಂಬರ್ ಎಷ್ಟು ಬರುತ್ತೆ? ಎಸ್, ದಟ್ ಈಸ್ ದ 4. ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಅದಕ್ಕೋಸ್ಕರ ಫಸ್ಟಿಗೆ ಏನು ಬರೀತೇನೆ ಅಂತಂದರೆ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ದಿ 1s2 and then 2s2. It is the ground state electronic configuration. And now next we can write down here the excited state electronic configuration. Excited state electronic configuration. One of these electrons will move towards the excited state. Excited state means after 2s, what is the orbital? 2p is there, means 2p it containing the 3 orbitals. One is a px, another one is py, and then another one is the pz. Okay, and now so therefore here 1s2 and this one is in 2s1. One of the orbital will shift towards the p subshell, means so therefore it is a 2px1. And now here it is the unpaired electrons, it is also unpaired electrons, and now it is known as the sp hybridization. The combination of 1s and 1p atomic orbitals, it is known as the sp hybridization. ಇದಕ್ಕೇನಂತ ಕರಿತೀವಿ ಅಂತಂದರೆ sp hybridization. And then if it is sp hybridization, what is the shape? Yes, if it is sp hybridization, the shape is the linear shape. The shape is the linear shape. And then how could you draw the geometry for this one? Linear means it is the BE, and this is the F, and this is the F. Is it right? Okay. So this is about the hybridization of the BeF2. And second one is that is sp2 hybridization. Second one is the sp2 hybridization. What is sp2 hybridization?
sp2 hybridization means it is the combination of 1s atomic orbital and 2p atomic orbital, combination of 1s. So I am taken here the 1s orbital and then 2p means here that is a one is the px orbital, another one is the py orbital, one is the px, another one is the py. So now it provide the result. ಹೆಂಗೆ ಬರಿಬೇಕಂತ ಹೇಳಿದ್ದೀನಲ್ಲ. ಸೊ ಎಷ್ಟು ಆರ್ಬಿಟಲ್ ತೊಗೊಂಡಿದ್ದೀವಿ, 2 + 1 3 ಮೀನ್ಸ್ 1 2 3. ಇವು ಮೂರನ್ನು ಕಂಬೈನ್ ಮಾಡಿದಾಗ 3 ಲೋಬ್ಸ್ ಬರಿಬೇಕು. 1 2 3 ಈ ಥರ ಲೋಬ್ಸ್ ಬರೆದ್ರೆ ಅಂತಂದರೆ ನಿಮಗೇನು ಸಿಗುತ್ತಂತಂದರೆ ಇವಾಗ sp2 ಹೈಬ್ರಿಡೈಸೇಷನ್ ಏನು ಸಿಕ್ತಂತಂದರೆ ಇದು ನನಗೆ sp2 ಹೈಬ್ರಿಡೈಸೇಷನ್ ಅಂತ ಹೇಳಿ ಸಿಕ್ತು. ಇವಾಗ ಇಷ್ಟು ಮಾಡೋದು ನಿಮಗೆ ಗೊತ್ತಾಯ್ತು ಅಂತಂದರೆ ಈಸಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ ಎಕ್ಸಾಂಪಲ್ಸನ್ನು ಕೂಡ ಸಾಲ್ವ್ ಮಾಡ್ಬೋದು. ಸೊ ಲೆಟ್ಸ್ ವಿ ಟೇಕ್ ಹಿಯರ್ ದ ಎಕ್ಸಾಂಪಲ್ ದಟ್ ಈಸ್ ಅ ಬೋರಾನ್ ಟ್ರೈಕ್ಲೋರೈಡ್ ಅಂತ ತಗೊಳ್ಳೋಣ. BCl3 ದಟ್ ಈಸ್ ಬೋರಾನ್ ಟ್ರೈಕ್ಲೋರೈಡ್. ಬೋರಾನ್ ಟ್ರೈಕ್ಲೋರೈಡ್ ತಗೊಂಡಾಗ ಹಿಯರ್ ಬೋರಾನ್ ಈಸ್ ದ ಸೆಂಟ್ರಲ್ ಆಟಮ್ ಇಟ್ಸ್ ಅಟಾಮಿಕ್ ನಂಬರ್ ಈಸ್ 5. ಅಟಾಮಿಕ್ ನಂಬರ್ ಎಷ್ಟು ಬರುತ್ತೆ ಅಂತಂದರೆ 5 ಬರುತ್ತೆ. ಇಟ್ಸ್ ಅಟಾಮಿಕ್ ನಂಬರ್ ಈಸ್ 5 ಆ್ಯಂಡ್ ನೌ ಸೊ ದೇರ್ಫೋರ್ its electronic configuration in the ground state electronic configuration ಅನ್ನು ಬರೆಯೋಣ. 1s2 2s2 2px1. is it right? Okay, so now in the excited state one of these electrons will shift to the 2py1. so now 1s2 2s1 2px1 and then 2py1. okay, so now here unpaired electrons, this is s and then p2. So therefore it is sp2 hybridization. I know the shape means it is the b, it is triangular. sp2 means 2 + 1 3 means triangular. It is the shape of the BCl3 ಬೋರಾನ್ ಟ್ರೈಕ್ಲೋರೈಡ್ ಏನಾಗುತ್ತೆ ಅಂತಂದರೆ ಇದು ಶೇಪ್ ಬರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ sp2 hybridization. ಆ್ಯಂಡ್ ವಿಲ್ ಟೇಕ್ ದ ಥರ್ಡ್ ಒನ್ ಈಸ್ ದಟ್ ಈಸ್ sp3 hybridization. ಥರ್ಡ್ ಒನ್ ಏನು ತೊಗೊಳ್ಳೋಣ ಅಂತಂದರೆ sp3 hybridization. ಇವಾಗ ನೀವೇನು ಮಾಡ್ಬೋದು ಅಂತಂದರೆ ಈಸಿಯಾಗಿ sp3 hybridization ಬಗ್ಗೆ ಹೇಳ್ಬೋದಾ? ಹೆಂಗೆ ಹೇಳ್ತೀರಾ? ಇಟ್ ಈಸ್ ದ ಕಾಂಬಿನೇಷನ್ ಆಫ್ 1s atomic orbital and 3p atomic orbitals to provide the ಸೇಮ್ ನಂಬರ್ ಆಫ್ ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್. 1s ಅಂತಂದರೆ ಫಸ್ಟಿಗೆ ನಾನು ಏನು ತೊಗೋತೀನಿ ಅಂತಂದರೆ s ಆರ್ಬಿಟಲ್ ತೊಗೋತೀನಿ. 3p ತೊಗೊಳ್ಬೇಕಲ್ಲ ಇವಾಗ ನಾನು. 3p ಅಂತಂದರೆ ಒನ್ ಈಸ್ ಎನ್ ಅಲಾಂಗ್ ದಿ x axis, another one is an y axis, another one is the z axis, px py pz. ಸೊ ಇಲ್ಲಿ ಟೋಟಲ್ ಎಷ್ಟಿದೆ ಅಂತ ಕೌಂಟ್ ಮಾಡಿ. 1 2 3 4 ಮೀನ್ಸ್ 3 + 1 is 4. ವಾಟ್ ಈಸ್ ದ ರಿಸಲ್ಟ್? ರಿಸಲ್ಟ್ ಈಸ್ ದಿ 4. ಓಕೆ, ಸೊ 1 2 3 ಆ್ಯಂಡ್ ದಿಸ್ ಒನ್ ಈಸ್ 4 ಬರೆದ್ರೆ ನಮಗಿದು ಇವಾಗ ಏನಾಯ್ತು ಅಂತಂದರೆ ಇಟ್ ಈಸ್ sp3 ಹೈಬ್ರಿಡೈಸೇಷನ್. ಇದು ನಮಗೇನಾಯಿತು sp3 ಹೈಬ್ರಿಡೈಸೇಷನ್ ಅಂತ ಹೇಳಿ ಆಯಿತು. ಹೌದಲ್ಲ, ಅಂಡರ್ಸ್ಟ್ಯಾಂಡ್ ಆಗುತ್ತಾ? sp ಅಂತಂದ್ರೇನು, sp2 ಅಂತಂದ್ರೇನು, sp3 ಅಂತಂದ್ರೇನು? ಓಕೆ, ಸೊ ಲೆಟ್ಸ್ ವಿ ಟೇಕ್ ಹಿಯರ್ ಎಕ್ಸಾಂಪಲ್ಸನ್ನು ನೋಡೋಣ. ದಟ್ ಈಸ್ ಅ ಸಿಲಿಕಾನ್ ಕ್ಲೋರೈಡ್ ಆರ್ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಅಂತ ಹೇಳಿ ನೋಡ್ಬೋದು. SiCl4. ಸೆಂಟ್ರಲ್ ಅಟಮ್ ಯಾವುದಿದೆ? ಎಸ್, ದಟ್ ಈಸ್ ಅ ಸಿಲಿಕಾನ್. ವಾಟ್ ಈಸ್ ಅ ಸಿಲಿಕಾನ್ ಅಟಾಮಿಕ್ ನಂಬರ್? ಸಿಲಿಕಾನ್ ಅಟಾಮಿಕ್ ನಂಬರ್ ಈಸ್ ದಿ 14 ಆ್ಯಂಡ್ ನೌ ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p6 2p6 3s2 3p2. ಸೊ ಇವಾಗ ನಮ್ದು ಹೈಬ್ರಿಡೈಸೇಷನ್ ಅಂತಂದರೆ ಲಾಸ್ಟ್ ವೆಲೆನ್ಸಲ್ಲಿಗೆ ಅಷ್ಟೇ ನಮಗೆ ಏನಂತಂದರೆ ಮಾಡ್ಬೇಕು ನಾವು. ಇವಾಗ ಲಾಸ್ಟ್ ವೆಲೆನ್ಸಲ್ಲಿ ಅಂತಂದರೆ 3s2 3p2 ಇದೆ. ಸೊ ಇನ್ ಗ್ರೌಂಡ್ ಸ್ಟೇಟ್ನಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದಾಯಿತು. ಇನ್ನು ಎಕ್ಸೈಟೆಡ್ ಸ್ಟೇಟ್ನಲ್ಲಿ 1s2 2s2 2p6 ಯಾವ ಎಲೆಕ್ಟ್ರಾನ್ ಎಲ್ಲಿ ಶಿಫ್ಟ್ ಆಗಬೇಕು? ಎಸ್, ಇದು ಒನ್ ಆಫ್ ದೀಸ್ ಎಲೆಕ್ಟ್ರಾನ್ಸ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ 3pz ಮೀನ್ಸ್ ಇಟ್ ಈಸ್ 3s1 3p3 because one is a px, one is py, another one is pz. 1 1 1, it is 3s1. Yes, and then how many number of unpaired electrons? 3. So therefore it is which type of hybridization? sp3 hybridization. And then what is the shape? 3 + 1 4 means that is a tetrahedral. So now it is a si and it is the Cl, and this one is Cl, and this one is also Cl, and it is also Cl. It is the tetrahedral structure of the SiCl4. ಅಂಡರ್ಸ್ಟ್ಯಾಂಡ್ ಆಯಿತಾ? sp ಅಂತಂದ್ರೇನು, sp2 ಅಂತಂದ್ರೇನು, sp3 ಅಂತಂದ್ರೇನು, ಯಾವ ರೀತಿಯಾಗಿ ಫಾರ್ಮೇಷನ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್ ಎಕ್ಸಾಂಪಲ್. CH4ನಲ್ಲಿ ಯಾವ ಟೈಪ್ ಆಫ್ ಹೈಬ್ರಿಡೈಸೇಷನ್ ಬರುತ್ತೆ? ಇದನ್ನು ನೋಡಿದ ತಕ್ಷಣ ನೀವು ಹೇಳ್ಬೋದು, ಬಿಕಾಸ್ CH ಯಾವ ಟೈಪ್ ಆಫ್ ಹೈಬ್ರಿಡೈಸೇಷನ್ ಇದೆ?
ಸಿಂಗಲ್ ಬಾಂಡ್ ಸಿ ಅಂತ ಹೇಳಿದ್ದೀನಲ್ಲ, ಅಥವಾ ಸಿಂಗಲ್ ಬಾಂಡ್ನಲ್ಲಿ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ನಿಮಗೆ ಬಿಡಿಸ್ಬೇಕಂತಂದರೆ ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು ಬರುತ್ತೆ ಅಂತಂದರೆ 6 ಬರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p2 ಅಂತ ಹೇಳಿ ಬರುತ್ತೆ, ಹೌದಲ್ಲ. 1s2 2s2 2p2. ಇವಾಗ ಒನ್ ಆಫ್ ದೀಸ್ ಎಲೆಕ್ಟ್ರಾನ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿಸ್ ಒನ್, ಮೀನ್ಸ್ ಇಟ್ ಈಸ್ sp3 ಹೈಬ್ರಿಡೈಜೇಷನ್. ಅಂಡರ್ಸ್ಟ್ಯಾಂಡ್ ಆಯಿತಾ ಯಾವ ರೀತಿಯಾಗಿ ಎಕ್ಸಾಂಪಲ್ಸನ್ನು ಬಿಡಿಸ್ಬೇಕನ್ನೋದನ್ನು? ಓಕೆ, ಸೊ ನಾನಿಲ್ಲಿ ಸರ್ಟನ್ ಎಕ್ಸಾಂಪಲ್ ಕೊಡ್ತೀನಿ, ಟ್ರೈ ಮಾಡಿ ಕಮೆಂಟ್ನಲ್ಲಿ ಯಾವ ಹೈಬ್ರಿಡೇಷನ್ ಬರುತ್ತೆ ಅನ್ನೋದನ್ನು ಏನು ಮಾಡಿ ಅಂತಂದರೆ ತಿಳಿಸ್ಕೊಡಿ. ಓಕೆ, ಸೊ ಒನ್ ಈಸ್ ಆ್ಯನ್ PCl5 SF6, ಇದನ್ನೇನು ಮಾಡಿ ಅಂತಂದರೆ ಟ್ರೈ ಮಾಡಿ. PCl5 ಯಾವ್ದು ಬರುತ್ತೆ, SF6 ಹೈಬ್ರಿಡೈಜೇಷನ್ ಯಾವ್ದು ಬರುತ್ತೆ ಅನ್ನೋದನ್ನು ಏನು ಮಾಡಿ ಅಂತಂದರೆ ಟ್ರೈ ಮಾಡಿ, ಕಮೆಂಟ್ನಲ್ಲಿ ಏನು ಮಾಡಿ ಅಂತಂದರೆ ನಿಮ್ಮ ಆನ್ಸರನ್ನು ತಿಳಿಸಿ.